ಇದು ಡೇ 4 ಅಲ್ಲ, ಡೇ 4 ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಮಾಡಲಿಲ್ಲ ಟಿಫನ್ ಎಲ್ಲಿ ಸಿಗ್ತೈತೆ, ನಮ್ಮ ಟಿಫನ್ನೇ ಊಟ ಟೈಮ್ಗೆ ಆಗೈತೆ. ಇಲ್ಲಿ ಯಾವುದೋ ಒಂದು ದೊಡ್ಡದು ಬುದ್ಧ ಐತೆ ಅಂತ ಓದ್ತಾ ಇದ್ದೀವಿ. ಆಮೇಲೆ ನೆನ್ನೆ ಮನೆಯೆಲ್ಲ ಪಟಾಯ ಸಿಟಿ ಅಂತ ಬೋರ್ಡ್ ತೋರಿಸ್ತಾ ಇದ್ವಲ್ಲ, ಆ ಬೋರ್ಡ್ ಹತ್ತಿರಕ್ಕೆ ಮೇಲೆಗಡೆಗೆ ನಡ್ಕೊಂಡು ಹೋಗೋದು, ಅದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನು ಉಳ್ಕೊಂಡು ಹೋಗೋಣ ಅಂತ ಓದ್ತಾ ಇದ್ದೀವಿ. ಶುಕ್ರವಾರ ಇವತ್ತು, ಶನಿವಾರ ಹಾಂ, ಶನಿವಾರ ಡೇ 4 ಇವತ್ತು ಓದ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗ್ತೈತೆ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮೊನ್ನೆ ನೋಡಿದ್ವಿ ಈ ಥರ ಬಸ್ಗಳು, ಡಬಲ್ ಡೆಕ್ಕರ್ ಬಸ್ಗಳು, ಕೆಳಗಡೆ ಮೇಲ್ಗಡೆ ಯಾವ ರೇಂಜ್ಗೆ ಐತೆ ಅಂತಂದರೆ ಒಳ್ಳೆ ಭಯಂಕರ ಕಂಫರ್ಟು, ಭಯಂಕರ ದೊಡ್ಡದಾಗ ಬಸ್ಗಳು. ಬಸ್ಸಲ್ಲಿ ಫೆಸಿಲಿಟಿ ನಮಗೇನು ಬೇಕು ಅದು. ನಾವು ಬ್ಯಾಂಕಾಕಿಂದ ಪಟಾಕಿ ಬಂದಲ್ಲ ಬಸ್ಸು ವಿತ್ ಎ ಸಿ, ಅದೇ ಸೂಪರ್ ಅಂದ್ಕೊಂಡ್ರೆ ಇದು ಇನ್ನೂ ಫುಲ್ ಐಟೆಕ್ ಆಗೈತೆ. ಹಾಂ, ಬಸ್ಸಲ್ಲಿ ಹೌದಪ್ಪ, ಬಸ್ಸಲ್ಲಿ ಟಾಯ್ಲೆಟ್ ಕೂಡ ಇರ್ತೈತೆ, ಅದೊಂದು ಖುಷಿ ವಿಚಾರ. ಇದೊಂಥರ ನಮಗೆ ಹೊಸ ಥರ ಬಸ್ಸಲ್ಲಿ ಟಾಯ್ಲೆಟ್ ಅನ್ನೋ ಥರ. ಹೌದು, ಬುದ್ಧ ಟೆಂಪಲ್ ನೋಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಟೈಗರ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಕ್ಯಾಬು ಯಾರೋ ಹುಡುಗಿ ಡ್ರೈವರು ಅಂದಿದ ತಕ್ಷಣ ದಯ ಓಡಾಗ್ಬಿಟ್ಟು ಮುಂದೆ ಕುತ್ಕೊಂಡ್ಬಿಟ್ಟ. ನಾನು ಒಳ್ಳೆ ಹುಡುಗ ಗೊತ್ತಲ್ಲ, ಹಿಂದೆಗಡೆ ಕೂತಿದ್ದೀನಿ. ಓಕೆ, ಈಗ ಟೈಗರ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಓಕೆ, ಮಾಡಿಲ್ಲ ಮಚ್ಚ, ಇವಾಗ ಓದ್ತಾ ಇದ್ದೀನಿ. ಅಕ್ಕ ಟೈಗರ್ ಪಾರ್ಕ್ಗೆ ಕರ್ಕೊಂಬಂದ್ರು. ಬರೋ ದಾರಿನಲ್ಲಿ 7-11 ಹತ್ರ ಒಂದು 10 ನಿಮಿಷ ಕಾಯ್ದು ಕರ್ಕೊಂಬಂದ್ರು. ನೋಡಿ, ಇದೆ ಟೈಗರ್ ಪಾರ್ಕ್. ಇದೆ ಈಗ ನಾವು ಬಂದಿದ್ದ ಕಾರು. ಇಲ್ಲಿ ಕಾರುಗಳೇನು ಕ್ಯಾಬು ನಮ್ಮ ಥರ ಅಲ್ಲ, ಎಲ್ಲ ಕಾರು ಎಲ್ಲರೂ ಕ್ಯಾಬ್ ಓಡಿಸ್ತಾರೆ ಅನಿಸ್ತೈತಪ್ಪ. ಒಂದೊಂದು ಸತಿ ಒಂದೊಂದು ಎಲ್ಲ ಒಳ್ಳೆ ಲಕ್ಸುರಿ ಕಾರುಗಳು ಬರ್ತವೆ. ಟೈಗರ್ ಪಾರ್ಕ್ ಎಂಟ್ರಿ. ಟೈಗರ್ ಪಾರ್ಕ್ ಪಟಾಯ ಇದೆ. ಒಳಗಡೆ ಹುಲಿಗಳವೆ. ನಾನೇ ಒಂದು ಹುಲಿ ಥರ ನಾನು ಹೋಗಿ ನಮ್ಮವ್ರ ಜೊತೆಗೆ ಆಟ ಆಡ್ದಂಗೆ ಇರ್ತೈತಿ. ಇವಾಗ ಹುಲಿ ಹೋಗಿ ಇವಾಗ ಇನ್ನೊಂದು ಹುಲಿನ ಮೀಟ್ ಮಾಡೋಕೆ ಗೊತ್ತಾಯ್ತೆ. ನೋಡೋಣ ಯಾವ ಹುಲಿ ಗೆಲ್ತೈತೆ ಅಂತ. ಇನ್ನೊಂದು ನಿಮಿಷ ಒಳಗೆ ಹೋಗ್ತೀವಿ, ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಟಿಫನ್ ಮಾಡ್ಕೊಂಡಿಲ್ಲ ಟೈಗರ್ ಪಾರ್ಕ್ ಎಂಟ್ರಿನಾಗೆ. ಟೈಗರ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಟೈಗರ್ ಪಾರ್ಕ್ ಪಟಾಯ. ರಿಸೆಪ್ಷನಿಸ್ಟು ಇಲ್ಲೇ ಟಿಕೆಟ್ಗಳು ತೊಗೊಳೋದಿರಬೇಕು. ಕಾಣಿಸ್ತಾ ಇದೆ ನೋಡೋ ರೇಟ್ಗಳೆಲ್ಲ ಎಷ್ಟಿಷ್ಟು ಅಂತ. ಹುಲಿಗಳು ಇಲ್ಲೇ ಐತೆ ನೋಡ್ರೆ. ಇಲ್ಲೇ ಐತೆ ಹುಲಿ. ಓ ಮೈ ಗಾಡ್, ಇಲ್ಲಿ ಇದು ದೊಡ್ಡದು. ಇದು ಒಂಥರ ನನ್ನ ವಿಡಿಯೋ ನಾನೇ ತಗೊಂಡಂಗೆ ಐತೆ. ನನ್ನಷ್ಟು ಸ್ಟ್ರಾಂಗ್ ಆಗಿಲ್ಲ, ಬಟ್ ಹುಲಿ ಐತೆ. ಇಲ್ಲೇ ಐತೆ ಹುಲಿ, ಸೂಪರು. ಇದೇನೆ ಇವಾಗ ಬಿಗ್ಗದ್ದು ತೊಗೊಂಡು ಟಿಕೆಟ್ ತೊಗೊಂಡು ಅಲ್ಲಿ ಒಳಗಡೆ ಮಾಡಿಸೋದು. ನನ್ನ ಬಾಲ ಹಿಡ್ಕೊಂಡು ಮುಂಚೆ ಹುಲಿದು 2 ಕಾಲು ಎತ್ಬಿಟ್ಟು ಗುಮ್ಮಂತು ಹೆಗ್ಲೆ ಮೇಲೆ ಎತ್ತಿ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಾಡ್ತಾಯಿದ್ರು. ಇವಾಗ ಅದು ಬ್ಯಾನ್ ಮಾಡವ್ರೆ. ಇವಾಗ ಜಸ್ಟು ಹಿಂಗೆ ಅದು ಮಲಗಿಸಿರ್ತಾರೆ. ಇವ್ರು ಹೋಗಿ ಬಾಲನು ಹಿಂದೆಗಡೆ ಏನೋ ಕಪ್ಪಗೆ 2 ದಪ್ಪಗೆ ಇರ್ತವೆ, ಅದನ್ನು ಉಜ್ಕೊಂಬರ್ಬೇಕು. ತಗೊಂಡು ಹಂಗೆ ಬಾಲ್ದಾಗ ಆಟಾಡಬೇಕು. ಬಟ್ ಇಷ್ಟಕ್ಕೆ ಟಿಕೆಟ್ ರೇಟು ಸಿಕ್ಕಾಪಟ್ಟೆ ಐತೆ.
ಈಗ ಹೋಗಿ ಬಾಲ ಉಜ್ಜಕ್ಕೆ ಅಷ್ಟು ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ. ಅದೇ ಹುಲ್ಲಿನ ಇನ್ನೂ ಹತ್ರದಿಂದ ಬಂದಿದ್ದೀವಿ ಇವಾಗ ಇಲ್ಲಿ. ಓಡ್ತಾವ್ರೆ ಅಷ್ಟೇ. ಇದೇ ಟೈಗರು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ, ಬಟ್ ಅದೇ ಬರೀ ಹಿಂದೆಗಡೆ ಬಾಲ್ದಿಂದ ಆ ಥರ ಫೋಟೋ ತೆಗೆಯೋದು ಅಷ್ಟೇ. ಇದೇ ಹುಲಿನೇ ಹೋಗಿ ಹಿಂದೆಗಡೆ ಅದು ಹಂಗೆ ಟೇಬಲ್ ಮೇಲೆ ಹಂಗೆ ಮಲಗಿರ್ತೈತೆ, ಹಿಂದೆ ಹೋಗಿ ಬಲ ಸೋರೋದು, ಫೋಟೋ ತೆಕ್ಕೊಳೋದು. ಈ ಏನು ಹುಲಿಗೆ ಏನು ಮತ್ತಿಂಗ್ಲೀಷನ್ನ ಕೊಟ್ಬಿಟ್ಟಿರ್ತಾರೆ ನನ್ನಪ್ಪ, ನೋಡ ಒಳ್ಳೆ ಸುಮ್ಮನೆ ಬಿದ್ದೈತೆ, ಮತ್ತಲ್ಲಿ ಬಿದ್ದಂಗೆ ಬಿದ್ದೈತೆ ಅಷ್ಟೇ. ಏನು ಅದು ಹುಲಿ ನಿಜವಾದ್ದು ಒಂಥರ ಆ ಥರ ಎಕ್ಸೈಟ್ಮೆಂಟೇ ಬರ್ತಾ ಇಲ್ಲ. ಏನೋ ಒಂದು ಐತೆ ಅನ್ನಂಗೆ ಐತೆ, ಒಂಥರ ಡಾಲ್ ಅಂತ ಅನ್ನೋ ಥರ ಅನ್ನಿಸ್ತಾ ಐತೆ. ಟೈಗರ್ ಪಾರ್ಕ್ದು ಬಿಗ್ಗದು ಇದೆ, ದೊಡ್ಡದು. ಟೈಗರ್ ಪಾರ್ಕ್ ನೋಡ್ಕೊಂಡು ಇಲ್ಲ ನಾನು ನೋಡ್ಕೊಳ್ಳಿಲ್ಲ, ವಿಡಿಯೋ ರೆಕಾರ್ಡ್ ಆಗ್ತೈತೆ ಅನ್ಕೊಂಡ್ಬಿಟ್ಟಿದ್ದೆ ಅವಲ್ಲೇ. ಟೈಗರ್ ಪಾರ್ಕಿಂದ ಆಚೆಗೆ ಬಂದು ಫ್ಲೋಟಿಂಗ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋಷ್ಟು ಡಿಸ್ಟೆನ್ಸೇ, ಆದರೆ ಐದೈದು ಬಾಟು ಒಂದು ಇದಕ್ಕೆ ಇದ್ಯಾವುದೋ ಒಂಥರ ಟುಕ್ ಥರ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಇಬ್ಬರೇ. ಫ್ಲೋಟಿಂಗ್ ಮಾರ್ಕೆಟ್, ಫ್ಲೋಟಿಂಗ್ ಮಾರ್ಕೆಟ್ ನೋಡು, ಇದೆ ಟೈಗರ್ ಪಾರ್ಕಿಂದ. ಇದೆ ಟೈಗರ್ ಪಾರ್ಕಲ್ಲಿ ಐತೆ ದೂರದಾಗಿ ಹುಲಿ 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 ಟ್ರಾಫಿಕ್ ಇದೆ. ಫ್ಲೋಟಿಂಗ್ ಮಾರ್ಕೆಟ್ಗೆ ಎಂಟ್ರಿ ನೋಡಿ. ಹಿಂಸಕ್ಕೆ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ. ಫ್ಲೋಟಿಂಗ್ ಮಾರ್ಕೆಟಲ್ಲಿ ಈಗ ನಿಜವಾಗ್ಲಿ ಫ್ಲೋಟ್ ಆಗ್ತಾವೆ ಬೋಟ್ಗಳು. ದಯ ಫುಲ್ಲು ತಿರುಗ್ತಾವನೆ, 360 ಡಿಗ್ರಿನಾಗ ತಿರುಗ್ತಾವನೆ ಶಿಷ್ಯ. ಯಾರು ಅದು? ಹಾಂ, ಇಲ್ಲಿ ಲವ್ ಅಂತೆ, ಸುಮ್ಮನೆ ಹಾಕವ್ರೆ. ಹಾಂ, ಸೀಸ್ ಫ್ಲೋಟಿಂಗ್ ಮಾರ್ಕೆಟು. ಮಾಮೂಲಿ ಯಾವುದೋ ಒಂದು ಸ್ವಲ್ಪ ನೀರೈತೆ, ನೀರು ಮೇಲೆ ಚಿಕ್ಕ ಚಿಕ್ಕ ಬೋಟಲ್ಲಿ ಕುಂಡಿಸ್ಕೊಂಡು ಓಡಾಡ್ತಾವ್ರೆ. ಈಗ ಇದು ಒಬ್ಬರಿಗೆ 800 ಬಾಟ್ ಅಂತೆ, 15ರಿಂದ 20 ನಿಮಿಷ ಓಡಾಡಿಸ್ತಾರಂತೆ. 800 ಬಾಟ್ ಅಂದರೆ 824, 2400 ರೂಪಾಯಿ ಈ ಥರ ಕುತ್ಕೊಂಡು ಓಡಾಡೋಕ್ಕೆ. ಒಂದು 20ರಿಂದ 30 ನಿಮಿಷ ಅಂತೆ. ನಾವು ಬೇಡಪ್ಪ ಇನ್ಯಾಕೆ ಸುಮ್ಮನೆ ನೋಡೋಣ, 15 ನಿಮಿಷ 20 ನಿಮಿಷ ತೇಲಕ್ಕೆ 2500 ಅಂತ ಹೋಗಲಿಲ್ಲ. ಯಾರು ಜಸ್ಟ್ ನೋಡೋಕ್ಕೆ ಎಂಟ್ರಿ ಟಿಕೆಟೇ 200 ಬಾಟಪ್ಪ, ಫ್ರೀ ಏನಿಲ್ಲ ಒಬ್ರಿಗೆ. ಅದು ದಿಸ್ ಈಸ್ ದ ಫ್ಲೋಟಿಂಗ್ ಮಾರ್ಕೆಟ್ ಆಫ್ ಪಟಾಯ, ದಿ ಫೇಮಸ್. ಓಕೆ, ಫ್ಲೋಟಿಂಗ್ ಮಾರ್ಕೆಟು ನಿಮ್ಮ ದಯಾ ಪಾಪ ಇಲ್ಲಿ ಎಳ್ನೀರಿಗೆ ಹಾಕೋ ಹೋಗೋರಿಗೆ ಅವ್ರ ಫ್ಯಾಕ್ಟ್ರಿ ಅವ್ರಿಗೆ ತೋರಿಸ್ಕೊಂಡು ನಿಂತ್ಕೊಂಡ್ಬಿಟ್ಟವನೇ. ಕೋಕೋನಟ್ ಡ್ರಿಂಕ್ ತೊಗೊಂಡಿದ್ದೀವಿ. ಇದು ಹೆಂಗೆ ಅಂದರೆ ಫುಲ್ಲು ಎಳ್ನೀರನ್ನ ಫುಲ್ ಮೇಲ್ಗಡೆ ಅದೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಚಕ್ಕೆನೂ ತೆಗೆದುಬಿಡ್ತಾರೆ. ಅದು ಕೊಬ್ಬರಿ ಸಮೇತ ಅದು ಒಳಗಡೆ ನೀರು ಹಂಗೆ ಇರ್ತದೆ. ನಾವು ಹೇಳಿದ್ಮೇಲೆ ಅದು ಕೊಬ್ಬರಿ ಕೂತಿ ಕೊಡ್ತಾರೆ. ಇದರೊಳಗೆ ಕೊಬ್ಬರಿ ಅದಕ್ಕೆ ಕೂತಿ ಕೊಟ್ಟಿರೋದು. ನೀರು ಕೊಡ್ಬಿಟ್ಟು ಆಮೇಲೆ ಕೊಬ್ಬರಿ ತಿನ್ನೋದು. ಬಟ್ ಸಕ್ಕಾವಡೆ ಸಕ್ಕತ್ತಾಗಿದೆ, ಟೇಸ್ಟ್ ಸ್ವೀಟಾಗಿ. ಸೂಪರ್. ಈಗ ನಾವು ಕುಡಿದು ಕೋಕೋನಟ್ ರೈಸ್ ನೋಡೋದು, ಕೋಕೋನಟ್ ಜ್ಯೂಸು. ಈ ಥರ ಮಾಮೂಲಿ ತೆಂಗಿನಕಾಯಿಗಳು ನಮ್ಮ ಥರದಾಗ ಅದರದ್ದು ಫಸ್ಟ್ ಸ್ಟೇಜ್ ಇದು. ಮಾಮೂಲಿ ಸುತ್ತಲೂ ಕಚ 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 ಅಂತ ಕಲಿಸ್ಬಿಟ್ಟು
ಈ ಥರ ಸ್ಟೇಜ್ ಬರುತ್ತೆ. ಇದನ್ನು ಅದ್ರ ಮೇಲ್ಗಡೆ ಇರೋದೆಲ್ಲ ಪೂರ್ತಿ ಕೆರೆದ್ಬಿಟ್ಟು ನೋಡಿ, ಕೆರೆದ್ಬಿಟ್ಟು ಈ ಥರ ಬಾಕ್ಸ್ ಹಾಕ್ಬಿಟ್ಟು ಫ್ರೀಜರೇ ಬೇಕು, ಫ್ರೀಜರಿಗೆ ಫ್ರೀಜರ್ ಬೇಕು ಹಂಗೆ ಕೊಡ್ತಾರೆ. ವಿಷಯ ಅದೇ ಚಮಕ್ ಮಾಡಿ ಐಸ್ ಕ್ರೀಮ್ ಕೊಡೋದು. ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರೆನ್ಸು. ಕ್ಯಾಬ್ ಬುಕ್ ಮಾಡಿದ್ವಿ. ಈಗ ಯಾವುದೋ ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾರ ಕ್ಯಾಬು ಇದು ಸುಜುಕಿ ಸಿಯಾಸ್, ಮಾರುತಿ ಸುಜುಕಿ ಸಿಯಾಸ್. ಹೋಲ್ ಬಿಡ, ಇಬ್ರು ಮುಂದೆನೇ ಕುತ್ಕೊಂಡ್ಬಿಡಕ್ಕಾಗ್ತೈತೆನ. ಬಂದ್ವಿ. ಯಾರೋ ಬಿಡ್ಡ ಅಂತ ಸ್ವಲ್ಪ ವಯಸ್ಸಾಗತ್ತೆ ಹಣ್ಣಿಗೆ ಹಾಕೋರೆ. ಈಗ ಯಾವುದೋ ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾವುದೋ ಮಾಲ್ ಹೆಸರು ಅಂದಿದ್ದು ಟರ್ಮಿನಲ್ 21 ಅಂತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಪಟಾಯ ಮಾಲ್ ಇದೆ. ಒಳಗಡೆ ನೋಡೋಣ ಹೆಂಗೈತೆ. ಎಲ್ಲ ಹೋಗ್ಬಿಟ್ಟ ಅವನು ಭಯ ಹೋಗ್ಬಿಟ್ನಾ? ಓಕೆ. ಟರ್ಮಿನಲ್ 2 ಪಟಾಯ ಮಾಲ್ ಎಂಟ್ರೆನ್ಸ್ ಒಳಗಡೆ ಕಾಲಿಕ್ಕಿದ್ದೀವಿ. ಇದು ಇದ್ರದ್ದು ಫೋಟೋ ತೆಗೆದುಕೊಂಡ್ತೇನಾ? ಸೂಟ್ ಕೇಸ್ಗಳು ಹಾಕಿರೋದು. ಕೆರಗಳು ಮಾರ್ತಾವ್ರಿ ಇಲ್ಲಿ. ಚಪ್ಪಲಿ ಅಂಗಡಿಗಳು, ಬ್ಯಾಗು. ಮಾಡಲ್ ಮಾಡಿಕವ್ರಿಲ್ಲಿ ಸೂಪರ್ ಆಗಿ. ಫುಲ್ ಜಗಮಗ ಮಾಲು. ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ. ಇಲ್ಲಿ ಇದು ಮಾಡವ್ರೆ ಮಾಲಲ್ಲಿ. ಇದೇ ಅಟ್ರಾಕ್ಷನ್ ಫುಲ್ಲು. ಚೆನ್ನಾಗೈತೆ. ಐಫೆಲ್ ಟವರ್ ಮಾಡವ್ರು. ಚಿಟ್ಟೆ. ಓಹೋ, ಇಲ್ಲೆಲ್ಲ ಒಡವೆಗಳಪ್ಪ. ಇಲ್ಲಿಬ್ರು ಹೊಡೆದಾಡ್ತಾವ್ರಪ್ಪ. ಓ, ಸುಮೋ ರಜ್ಲರ್ಸ್.
ಶನಿವಾರ ಮಧ್ಯಾಹ್ನ ಟೈಗರ್ ಪಾರ್ಕು ಮಾಲು ಎಲ್ಲ ನೋಡ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ನೈಟ್ ರೌಂಡ್ಸ್ ಬಂದ್ವಿ. ಇದು ನೈಟ್ ವ್ಯೂ, ಪಟಾಯ ಸಿಟಿ ನೈಟ್ ವ್ಯೂ ಎಲ್ಲ ಬ್ಲರ್ ಅನ್ನಿಸ್ತಾ ಇದೆ. ನೋಡಿ ಸಮುದ್ರ, ಅಲ್ಲೆಲ್ಲ ಫುಲ್ ದೊಡ್ಡ ಜಿಂಗ್ಚಾಕ್ ಬಿಲ್ಡಿಂಗ್ಗಳು. ಅಲ್ಲಿ ಎಲ್ಲಿ ಅಲ್ಲಿ ನೈಟ್ ರೌಂಡ್ಸ್ ಹೋಗ್ತಾ ಇದ್ವಿ. ಈಗ ಇಲ್ಲಿ ಹೆಬ್ಬ ಮೇಲೆ ಫೋಟೋ ತೆಗೆಸ್ಕೊಬೋದು. ನಾವು ಎಲ್ಲ ಹೆಗ್ಲ ಮೇಲೆ ಹಾಕ್ಕೊಂಡು ನಾವು ಅದು ವಿಡಿಯೋ ಮಾಡ್ಕೊಂಡಿದ್ದೆ. 100 ಬಾಟು ಹೆಬ್ಬಾವು, ಇದು ಗೂಬೆ, ಇದು ಹದ್ದು. ಶಿಷ್ಯ ಕ್ಷಮೆ ಕೊಡ್ತಾವನು ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಎಲ್ಲರಿಗೂ. ಮಜಾದಾಗೋದು ಶಿಷ್ಯ, ಬಟ್ ಚೆನ್ನಾಗಿತ್ತು. ನಾವು ಟ್ರೈ ಮಾಡಿದ್ವಿ. 1ಕ್ಕೆ 100 ಬಾಟ ಅಂದ. ನಾವು ಅದು ಗೂಬೆದು ನಾವು 2 ಸೇರಿ 100 ರೂಪಾಯಿಗೆ ಅಲ್ಲ 100 ಬಾಟಿಗೆ ಮಾತಾಡಿದ್ವಿ. ಇಲ್ಲಿ ಮೊಸಳೆ ಮಾಂಸ ಎಲ್ಲ ಕ್ಲೀನಾಗಿ ಸ್ಕಿನ್ ಔಟ್ ಮಾಡಿಕ್ಕವ್ರೆ. ಬರೀ ಬುಲ್ಡೆ ತಲೆ ಮಾತ್ರ ಉಳಿಸ್ಕೊಂಡವ್ರೆ. ಅದನ್ನೇ ಮೇಲ್ಗಡೆ ಮಾತ್ರ ಕೊಡ್ತಾರೆ. ಇದಾದ್ಮೇಲೆ ಮಾಂಸ ಎಲ್ಲ ಹೋದ್ಮೇಲೆ ಅದು ಬೋನ್ಸ್ ಮಾತ್ರ ಈಗ ಹಿಂಗೆ ಉಳ್ಕೊಂತೈತಿ. ಇದು ಬೇಕು ಅಂತಂದರೆ ಈಗ ಇದೆ ಮೊಸಳೆ ಮಾಂಸ. ಸ್ಮಾಲು 200 ರೂಪಾಯಿ ಅಂತೆ, ಮೀಡಿಯಮ್ 300, ಲಾರ್ಜು 400. ಅಂದರೆ ಪೀಸ್ಗಳು ಜಾಸ್ತಿ ಕೊಡ್ತಾರೆ. ಮೊಸಳೆ ಮಾಂಸ ಓಕೆ. ವಾಕಿಂಗ್ ಸ್ಟ್ರೀಟು ಹೆಬ್ಬಾವೆಲ್ಲ ಹಾಕ್ಸ್ಕೊಂಡು ಹಂಗೆ ಅದು ಬೀಚ್ ರೋಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೀಚ್ ರೋಡ್ ಕೂತ್ಕೊಂಡು ಆರಾಮಾಗಿ ಬೀಚ್ ರೋಡ್ಗೆ ಹೋಗ್ಬೇಕು ಅಂತಂದ್ರೂ ಹಿಂಗೆ ಹೋಗ್ಬೇಕು. ವಾಕಿಂಗ್ ಸ್ಟ್ರೀಟ್ ದಾಟ್ಕೊಂಡೆ ಹೋಗ್ಬೇಕು. ಹಿಂಗಿರ್ತೈತೆ ಜಿಂಚಾಕ್ ಮ್ಯೂಸಿಕ್ ಎಲ್ಲ. ಇದು ಮುಗಿಸ್ಕೊಂಡು ಇದು ರೋಡು ಒಂದು 100 ಮೀಟ್ರು ಚೂರು ಜಾಸ್ತಿ ಏನೈತೆ. ಅದಾದಮೇಲೆ ವಾಕಿಂಗ್ ಸ್ಟ್ರೀಟ್ ಮುಗಿದು ಬೀಚ್ ರೋಡ್ ಹೋಗಿ ಶುರು ಆಗ್ತೈತೆ. ಹಂಗೆ ನಡ್ಕೊಂಬಂದು ವಾಕಿಂಗ್ ಸ್ಟ್ರೀಟ್ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲೊಂದು ಬಿಲೀವ್ ಇಟ್ ಆರ್ ನಾಟ್ ಅಂತ ಒಂದು ಮಾಲ್ ಇದೆ. ಆ ಮಾಲ್ಗೆ ಹೋಗ್ತಾ ಇದ್ದೀವಿ. ಇದು ಬೀಚ್ ರೋಡ್. ಇದು ಹಿಂಗೆ ಹೋದರೆ ಅಲ್ಲಿ ವಾಕಿಂಗ್ ಸ್ಟ್ರೀಟು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಬಿಲೀವ್ ಇಟ್ ಆರ್ ನಾಟ್. ಇದು ಅಷ್ಟೇ ಮಾಮೂಲಿ ಎಲ್ಲ ಮಾಲ್ಗಳ ಥರನೇ ಎಲ್ಲ ಐತೆ. ಈಗ ರೇಟ್ಗಳೆಲ್ಲ ಭಯಂಕರ ದುಬಾರಿನಪ್ಪ. ಇದು ನೋಡಿ ಸ್ಪೆಷಲ್ ಪ್ರೈಸ್ ಅಂತ ಈ ಟಿ ಶರ್ಟ್ಗಳು 300 ಬಾತು ಅಂದರೆ 900 ರೂಪಾಯಿ ಒಂದೊಂದು ಟಿ ಶರ್ಟ್. ಇದು 250. ಇದು 750 ರೂಪಾಯಿ ಆಗ್ತೈತೆ. ಇವೆಲ್ಲ ಕಾಸ್ಟ್ಲಿ ದುನಿಯಪ್ಪ, ಚೀಪ್ ಏನಿಲ್ಲ. ಥೈಲ್ಯಾಂಡು ರೌಂಡ್ಸ್ ಎಲ್ಲ ಹೊಡ್ಕೊಂಡು 2 ವೀಲರ್ ಬುಕ್ ಮಾಡಿಕೊಂಡು